ನಮಸ್ಕಾರ ಎಲ್ರಿಗೂ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ದಶಮಿಯವರೆಗೆ ದೇವಿಯ ನವರಾತ್ರಿಯನ್ನ ಶರನ್ನವರಾತ್ರಿ, ದಸರಾ, ರಾಮಲೀಲಾ ಹೀಗೆ ವಿವಿಧ ಹೆಸರುಗಳಿಂದ ಆಚರಿಸ್ತಾರೆ. ಆದರೆ ಕರ್ನಾಟಕದಲ್ಲಿ ದಸರಾ ಹಾಗೂ ನವರಾತ್ರಿ ಎಂದೇ ಪ್ರಖ್ಯಾತಿಗೊಂಡಿದೆ. ನವರಾತ್ರಿ ಎಂದರೆ 9 ದಿನ ಎಂದು ಅರ್ಥ. 9 ದಿನಗಳಲ್ಲಿ ತಾಯಿಯು 9 ಅವತಾರಗಳನ್ನು ತಾಳಿ ವಿಜಯದಶಮಿಯಂದು ವಿಜಯವನ್ನ ಗಳಿಸ್ತಾಳೆ ಎಂಬ ಪ್ರತೀತಿ ಪುರಾಣದಲ್ಲಿ ಇದೆ. ದೇವಿಯ 9 ಅವತಾರಗಳು ಯಾವುದೆಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಾದೇವಿ, ಕೂಷ್ಮಾಂಡಾದೇವಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲದಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ. ಹೀಗೆ ಒಂದೊಂದು ದಿನವೂ ತಾಯಿ ಒಂದೊಂದು ಅವತಾರಗಳನ್ನ ತಾಳ್ತಾಳೆ. ಈ 9 ದಿನವೂ ತಾಯಿಯ 9 ಅವತಾರಗಳನ್ನೆತ್ತಿದ ಕಥೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನವರಾತ್ರಿಯ ಮೊದಲನೆಯ ದಿನ ಆಗಿರೋದ್ರಿಂದ ದೇವಿಯ ಶೈಲಪುತ್ರಿಯ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ ಮೊದಲನೆಯ ದಿನ ಅಂದರೆ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ದಿನದಂದು ದೇವಿಯನ್ನ ಶೈಲಪುತ್ರಿಯನ್ನಾಗಿ ಆರಾಧಿಸ್ತೇವೆ. ಶೈಲಪುತ್ರಿಯನ್ನ ದುರ್ಗೆಯ ಶುದ್ಧ ರೂಪ ಅಂತ ಕೂಡ ಕರೀತಾರೆ. ಹಾಗೆಯೇ ಇವಳನ್ನ ನಿಸರ್ಗ ಮಾತೆ ಅಂತ ಸಹ ಕರೀತಾರೆ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಾನ್ ವೃಷಾರೂಢಾನ್ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿಂ. ಅಂದರೆ ಗೂಳಿಯ ಮೇಲೆ ಕುಳಿತು ಬಲಗೈಯಲ್ಲಿ ತ್ರಿಶೂಲವನ್ನು ಹಾಗೂ ಎಡಗೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಎಂದು ಅರ್ಥ. ಈಕೆಯನ್ನ ಪಾರ್ವತಿ ದೇವಿ, ಸತೀದೇವಿ, ಭವಾನಿ, ಹೇಮಾವತಿ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ. ಹಾಗಾದರೆ ಶೈಲಪುತ್ರಿ ಅಂದರೆ ಯಾರು ಅಂತ ತಿಳಿದುಕೊಳ್ಳೋಣ. ಹಿಮವಂತನ ಮಗಳೇ ಶೈಲಪುತ್ರಿ. ಇವಳು ಹಿಮಾಲಯದಲ್ಲಿ ಅವತರಿಸಿದ ಕಾರಣ ಇವಳಿಗೆ ಶೈಲಪುತ್ರಿ ಎಂಬ ಹೆಸರು ಬಂದಿದೆ. ಹಿಂದಿನ ಜನ್ಮದಲ್ಲಿ ಇವಳು ಪ್ರಜಾಪತಿ ದಕ್ಷನ ಮಗಳಾಗಿ ಜನಿಸಿರ್ತಾಳೆ. ಆವಾಗ ಈಕೆಯ ಹೆಸರು ಸತೀದೇವಿ ಎಂದು. ಅದರ ಜೊತೆಗೆ ಇವಳ ವಿವಾಹವು ಪರಶಿವನ ಜೊತೆ ನಡೆದಿರುತ್ತದೆ. ಒಮ್ಮೆ ಪ್ರಜಾಪತಿ ದಕ್ಷನು ತನ್ನ ಮನೆಯಲ್ಲಿ ಬಹುದೊಡ್ಡ ಯಜ್ಞವೊಂದನ್ನು ಕೈಗೊಂಡಿರ್ತಾನೆ. ಆದರೆ ಈ ಯಜ್ಞಕ್ಕೆ ಸತಿ ಹಾಗೂ ಪರಶಿವನಿಗೆ ಆಹ್ವಾನವನ್ನ ನೀಡಿರುವುದಿಲ್ಲ. ಆದರೆ ತಂದೆಯ ಮನೆಯಲ್ಲಿ ಯಜ್ಞ ನಡೆಯುತ್ತಿರುವ ವಿಷಯವನ್ನು ತಿಳಿದ ತಕ್ಷಣವೇ ಸತಿಗೆ ಆ ಯಜ್ಞಕ್ಕೆ ತಾನು ಪಾಲ್ಗೊಳ್ಳಬೇಕು ಎಂಬ ಇಚ್ಛೆಯಾಗುತ್ತದೆ. ಹಾಗೆಯೇ ಪರಶಿವನಿಗೂ ಸಹ ಈ ವಿಷಯವನ್ನ ಸತೀದೇವಿ ತಿಳಿಸ್ತಾಳೆ. ಆದರೆ ಪರಶಿವನು ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನವಿಲ್ಲದೆ ಹೋಗಬಾರದು, ಹಾಗೆಯೇ ನಾವು ಕೂಡ ಈ ಯಜ್ಞಕ್ಕೆ ಹೋಗುವುದು ಬೇಡ ಅಂತ ಹೇಳ್ತಾನೆ. ಆದರೂ ಸಹ ಪರಶಿವನ ಮಾತನ್ನು ತಿರಸ್ಕರಿಸಿ ಸತೀದೇವಿ ಆ ಯಜ್ಞಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ಎಲ್ಲರೂ ಅವಳನ್ನ ತಿರಸ್ಕಾರ ಮನೋಭಾವದಿಂದ ಕಾಣ್ತಾರೆ. ಜೊತೆಗೆ ಶಿವನ ಬಗ್ಗೆಯೂ ಬಹಳಷ್ಟು ತಿರಸ್ಕಾರದ ಮಾತುಗಳನ್ನ ಆಡ್ತಾರೆ. ಇದರಿಂದ ಅವಳಿಗೆ ಮುಖಭಂಗವಾಗುತ್ತದೆ. ಇದರಿಂದ ದುಃಖಿತಳಾದ ಸತೀದೇವಿಯು ಕೋಪಗೊಂಡು ತನ್ನ ಪತಿಯಾದ ಶಿವನ ಮಾತನ್ನೂ ಕೇಳದೆ ಇಲ್ಲಿಗೆ ಬಂದು ನಾನು ಅವಮಾನಕ್ಕೆ ಗುರಿಯಾದೆ ಎಂದು ಕ್ರೋಧಾಗ್ನಿಯಿಂದ ತನ್ನ ರೂಪವನ್ನ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಕೊಳ್ತಾಳೆ. ಈ ವಿಷಯವನ್ನು ತಿಳಿದ ತಕ್ಷಣವೇ ಪರಶಿವನು ತನ್ನ ಗಣದೊಂದಿಗೆ ಬಂದು ಯಜ್ಞವನ್ನ ಧ್ವಂಸ ಮಾಡ್ತಾನೆ. ಜೊತೆಗೆ ಪತ್ನಿಯನ್ನು ಕಳೆದುಕೊಂಡ ದುಃಖದಲ್ಲಿರುವುದರಿಂದ ದೀರ್ಘಕಾಲದವರೆಗೆ ಧ್ಯಾನದಲ್ಲಿ ಮುಳುಗುತ್ತಾನೆ. ಮುಂದೆ ಈ ಸತೀದೇವಿಯೇ ಶೈಲರಾಜ ಅಥವಾ ಹಿಮವಂತನ ಮಗಳಾಗಿ ಜನ್ಮ ತಳೆದು ಶೈಲಪುತ್ರಿಯಾಗಿ ಪ್ರಖ್ಯಾತಿಗೊಳ್ತಾಳೆ. ಈ ಶೈಲಪುತ್ರಿಯೇ ದುರ್ಗೆಯ ಮೊದಲ ಅವತಾರ. ಇವತ್ತು ನವರಾತ್ರಿಯ ಮೊದಲನೆಯ ದಿನ, ಅಂದರೆ ದೇವಿಯ ಮೊದಲನೇ ಅವತಾರವಾದ ಶೈಲಪುತ್ರಿಯ ಕಥೆಯನ್ನ ತಿಳಿದುಕೊಂಡ್ವಿ. ಹಾಗಾದ್ರೆ ನಾಳೆ ನವರಾತ್ರಿಯ 2ನೇ ದಿನ, ದೇವಿಯ 2ನೇ ಅವತಾರವಾದ ಬ್ರಹ್ಮಚಾರಿಣಿಯ ಕಥೆಯನ್ನ ತಿಳಿದುಕೊಳ್ಳೋಣ. ನಿಮ್ಗೆ ಇವತ್ತಿನ ಈ ಕತೆ ಹೆಂಗನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.